ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀನಿವಾಸ್. ನಮ್ಮ ಯೂಟ್ಯೂಬ್ ಚಾನೆಲ್ ಸುಷ್ಮಾ ಶ್ರೀನಿವಾಸ್ಗೆ ಎಲ್ಲರಿಗೂ ಸ್ವಾಗತ. ಶ್ರಾವಣ ಮಾಸ ನಡೀತಾ ಇದೆ. ಗುರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನಕ್ಕೆ ಸಶರೀರವಾಗಿ ಹೋದಂತಹ ಮಾಸ. ಈಗ ಆಗಸ್ಟ್ 10ನೇ ತಾರೀಕು ನಾವು ರಾಘವೇಂದ್ರ ಸ್ವಾಮಿಗಳ ಪೂರ್ವಾರಾಧನೆ ಮಾಡ್ತೀವಿ. ಆಗಸ್ಟ್ 11ನೇ ತಾರೀಕು ಅವರು ಸಶರೀರವಾಗಿ ಬೃಂದಾವನಕ್ಕೆ ಹೋದಂತಹ ದಿವಸ ಮಧ್ಯಾರಾಧನೆ ಮಾಡ್ತೀವಿ. ಆಗಸ್ಟ್ 12ನೇ ತಾರೀಕು ನಾವು ಉತ್ತರಾರಾಧನೆಯನ್ನ ಮಾಡ್ತೀವಿ. ಈ ಆರಾಧನೆ ಮಹೋತ್ಸವವನ್ನು ಮಂತ್ರಾಲಯದಲ್ಲಿ ತುಂಬಾ ವಿಜೃಂಭಣೆಯಾಗಿ ಮಾಡ್ತಾರೆ. ಯಾರೆಲ್ಲ ಈ ರಾಯರ ಆರಾಧನಾ ಮಹೋತ್ಸವಕ್ಕೆ ಮಂತ್ರಾಲಯಕ್ಕೆ ಹೋಗೋದಿಕ್ಕಾಗೋದಿಲ್ವೋ ಅವರು ಮನೆಯಲ್ಲೇ ವಿಜೃಂಭಣೆಯಿಂದ ಅಂತನಾದರೂ ಅನ್ಕೋಬಹುದು, ಅಥವಾ ಸರಳವಾಗಿ ಅಂತನಾದರೂ ಅನ್ಕೋಬಹುದು. ಮನೆಯಲ್ಲೇ ಹೇಗೆ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ರಾಯರ ಆರಾಧನಾ ಮಹೋತ್ಸವವನ್ನು ಆಚರಿಸ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಮ್ಮ ಯಜಮಾನರು ರಾಯರ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಿದ್ದಾರೆ, ಮತ್ತೆ ಪೂಜೆನ ಸಲ್ಲಿಸಿದ್ದಾರೆ. ಇದನ್ನು ಈ ವಿಡಿಯೋದಲ್ಲಿ ನಾವು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ, ಯಾವ ರೀತಿ ಪಂಚಾಮೃತ ಅಭಿಷೇಕನ ಮಾಡ್ತಾ ಇದ್ದೀವಿ ನಾವು ಅಂತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮನೆಯಲ್ಲೇ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀವಿ. ಬನ್ನಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಶ್ರಾವಣ ಮಾಸದ ಪೂಜೆಯನ್ನ ಶುರು ಮಾಡೋಣ. ಮನೆಯಲ್ಲೇ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡೋದಕ್ಕೆ ಅತಿ ಸರಳವಾದ ವಿಧಾನ ಅಂದ್ರೆ ಪಂಚಾಮೃತ ಅಭಿಷೇಕ. ನಾನು ಪಂಚ ಅಮೃತಗಳನ್ನ ತಗೊಂಡಿದ್ದೀನಿ ರಾಘವೇಂದ್ರ ಸ್ವಾಮಿಗಳಿಗೆ ಪಂಚಾಮೃತ ಅಭಿಷೇಕ ಮಾಡೋದಕ್ಕೆ. ಮೊದಲನೇದಾಗಿ ಹಾಲು, ತುಪ್ಪ, ಜೇನುತುಪ್ಪ, ಮೊಸರು ಮತ್ತೆ ಸಕ್ಕರೆ. ಈ ಪಂಚಾಮೃತ ಅಭಿಷೇಕ ಮಾಡೋದಕ್ಕೆ ಮುಂಚೆ ನಾವು ಮೊದಲು ನೀರಿನಲ್ಲಿ ರಾಯರಿಗೆ ಅಭಿಷೇಕವನ್ನ ಮಾಡ್ತೀವಿ. ನೀರಿನಲ್ಲಿ ಅಭಿಷೇಕವನ್ನ ಮಾಡಿದ್ಮೇಲೆ ನಾವು ಪಂಚಾಮೃತ ಅಭಿಷೇಕನ ಮಾಡಕ್ಕೆ ಹೋಗ್ತಾ ಇದ್ವಿ. ಈ ರೀತಿ ಒಂದು ಮಣೆಯನ್ನ ಹಾಸಿ, ನಾನು ಕಮಲದ ಹೂವುಗಳನ್ನ ಇಟ್ಟಿದ್ದೀನಿ, ನೀವು ಯಾವ ಹೂವಿನಿಂದ ಬೇಕಾದ್ರೂ ಅಲಂಕಾರ ಮಾಡ್ಬೋದು. ಬೆಳ್ಳಿ ತಟ್ಟೆ ಇಲ್ಲ ಅಂದರೆ ತಾಮ್ರದ್ದು ತಟ್ಟೆ ಕೂಡ ನಡೆಯುತ್ತೆ. ರಾಯರಿಗೆ ಪೀಠವನ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಪೀಠದ ಮೇಲೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ವಿಗ್ರಹವನ್ನ ಇಡ್ಲಿಕ್ಕೆ ಹೋಗ್ತೀನಿ. ಶಾಸ್ತ್ರಗಳ ಪ್ರಕಾರ ಯಾವುದೇ ಪೂಜೆ ಮಾಡುವ ಮುಂಚೆ ವಿಘ್ನ ವಿನಾಯಕನ ಪೂಜೆ ಮಾಡೋದು ಬಹಳ ಮುಖ್ಯ. ಆದ್ದರಿಂದ ಬೆಳ್ಳಿ ಗಣಪತಿನ ಕೂಡ ಇಟ್ಕೋತಾ ಇದ್ದೀನಿ. ನಮ್ಮ ಮನೆ ದೇವರಾದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಕೂಡ ಈ ಆರಾಧನೆಯಲ್ಲಿ ನಾನು ಇಟ್ಕೋತೀನಿ. ಗುರು ರಾಘವೇಂದ್ರ ಸ್ವಾಮಿಗಳ ಮೆಚ್ಚಿನ ದೇವರು ಶ್ರೀಕೃಷ್ಣ, ಅವನು ವಿಷ್ಣುವಿನ ಅವತಾರ. ಸೊ ಅವರ ಆರಾಧನೆ ಕೂಡ ಮಾಡೋದ್ರಲ್ಲಿ ತಪ್ಪಿಲ್ಲ. ರಾಯರ ವಿಗ್ರಹ ಇದ್ದಲ್ಲಿ ವಿಗ್ರಹನ ಇಟ್ಕೊಳ್ಳಿ ಅಥವಾ ಫೋಟೋ ಇಟ್ಕೊಳ್ಳಿ, ಹೇಗಾದ್ರೂ ಸರಿ ರಾಯರ ಸೇವೆಯನ್ನು ಮಾಡಬೇಕು. ಒಟ್ನಲ್ಲಿ ಸೇವೆ ಭಕ್ತಿಯಿಂದ ಮಾಡೋದು ತುಂಬಾ ಮುಖ್ಯ. ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದ ಸಾಧನಂ. ಶ್ರೀ ಮಹಾಗಣಾಧಿಪತಯೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನೀರು. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮಾಂ ಕಾಮಧೇನವೇ. ಶುದ್ಧವಾದ ನೀರಿನಿಂದ ಅಭಿಷೇಕನ ಮಾಡಾಯಿತು ರಾಯರಿಗೆ. ಈಗ ಪಂಚಾಮೃತದ ಅಭಿಷೇಕ. ಮೊದಲು ಹಾಲಿನಿಂದ ಅಭಿಷೇಕನ ಮಾಡ್ತಾ ಇದ್ದಾರೆ, ನಂತರ ಮೊಸರಿನಿಂದ ಅಭಿಷೇಕ ಮಾಡ್ತಾ ಇದ್ದಾರೆ. ರಾಯರಿಗೆ ಅಭಿಷೇಕ ಮಾಡಬೇಕಾದ್ರೆ ಆನಂದದಿಂದ ಸಂತೋಷದಿಂದ ಪೂಜೆನ ಮಾಡಬೇಕು. ಜೇನುತುಪ್ಪದಿಂದ ಅಭಿಷೇಕನ ಮಾಡ್ತಾ ಇದ್ದಾರೆ. ನಿಮಗೆ ತೃಪ್ತಿ ಆಗೋಷ್ಟು ರಾಯರಿಗೆ ಅಭಿಷೇಕನ ಮಾಡಿ. ಈಗ ಸಕ್ಕರೆಯಿಂದ ರಾಯರಿಗೆ ಅಭಿಷೇಕನ ಮಾಡೋಣ. ರಾಘವೇಂದ್ರ ಸ್ವಾಮಿಗಳಿಗೆ ಅಭಿಷೇಕನ ಮಾಡ್ತೀವಲ್ವ, ಆ ಆನಂದನ ಅನುಭವಿಸಿದ್ರೆ ಮಾತ್ರನೇ ಗೊತ್ತಾಗೋದು. ತುಪ್ಪದಿಂದ ಅಭಿಷೇಕನ ಮಾಡ್ತಾ ಇದ್ದಾರೆ.
ಈಗ ಬಾಳೆಹಣ್ಣಿನಿಂದ ಅಭಿಷೇಕನ ಮಾಡ್ತಾ ಇದ್ದಾರೆ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಣ್ಣನ್ನು ಮನೆಗೆ ತಂದಿಟ್ಕೊಳ್ಳಿ. ರಾಯರಿಗೆ ತೃಪ್ತಿ ಆಗುವಷ್ಟು ಯಾವ ಹಣ್ಣುಗಳಿಂದ ಬೇಕಾದರೂ ಅಭಿಷೇಕನ ಮಾಡಬಹುದು. ಆ್ಯಪಲ್ಲಿಂದ ಅಭಿಷೇಕನ ಮಾಡ್ತಾ ಇದ್ದಾರೆ. ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದರು ಆ್ಯಪಲ್ಲಿಂದ ಅಭಿಷೇಕನ ಮಾಡಿ ಈಗ ಹೂವಿನಿಂದ ಅಲಂಕಾರ ಮಾಡ್ತಾ ಇದ್ದಾರೆ. ಮಲ್ಲಿಗೆ ಹೂವು, ಕಮಲ, ತುಳಸಿ ದಳಗಳಿಂದ ಅಲಂಕಾರನ ಮಾಡ್ತಾ ಇದ್ದಾರೆ ದೇವರಿಗೆ. ಮತ್ತು ಮಹಾಮಂಗಳಾರತಿ ಮಾಡ್ತಾರೆ. ಮಂತ್ರಾಲಯದಲ್ಲಿ ರಾಯರ ಆರಾಧನಾ ಸಮಯದಲ್ಲಿ 7 ದಿನಗಳು ವಿಶೇಷವಾದಂತಹ ಪೂಜೆ ಇರುತ್ತೆ. ಈ ವರ್ಷ ರಾಯರ 354ನೇ ಆರಾಧನಾ ಮಹೋತ್ಸವ ನಡೀತಾ ಇದೆ. ಈ ಆರಾಧನೆಯ ಸಮಯದಲ್ಲಿ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ರಾಯರಿಗೆ ಅಭಿಷೇಕ ಮಾಡಿ ತುಪ್ಪದ ಬತ್ತಿಯಿಂದ ಪೂಜೆಯನ್ನು ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ರಾಯರ ಭಕ್ತರಿಗೆಲ್ಲರಿಗೂ ಶೇರ್ ಮಾಡಿ. ಈಗ ರಾಯರಿಗೆ ಪಂಚಾಮೃತ ಅಭಿಷೇಕ ಆಯಿತು. ಈಗ ಮಂಗಳಾರತಿ ಮಾಡ್ತಾ ಇದ್ದಾರೆ ಕರ್ಪೂರದಿಂದ ನಮ್ಮ ಯಜಮಾನರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಅಂತ ರಾಯರನ್ನ ಕರಿತೀವಿ. ಎಷ್ಟೇ ಕಷ್ಟಗಳಿದ್ರೂ ಪರಿಹಾರವನ್ನು ಮಾಡಿ ರಾಯರು ಕೈ ಹಿಡಿಯುತ್ತಾರೆ. ಎಲ್ಲರೂ ಪ್ರತಿನಿತ್ಯ ಗುರು ಸಾರ್ವಭೌಮರ ಆರಾಧನೆಯನ್ನು ಮಾಡಬೇಕು. ಗುರುರಾಯರನ್ನ ಸ್ಮರಣೆಯನ್ನು ಮಾಡಬೇಕು, ಸೇವೆಯನ್ನು ಮಾಡಬೇಕು. ಪ್ರತಿಯೊಬ್ಬರ ಕಷ್ಟಗಳನ್ನು ರಾಯರು ಖಂಡಿತವಾಗಿ ಪರಿಹಾರ ಮಾಡ್ತಾರೆ. ಈಗ ಗುರುಗಳಿಗೆ 5 ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಪ್ರತಿನಿತ್ಯ ರಾಯರ ಸ್ಮರಣೆಯನ್ನು ಮಾಡಬೇಕು. ಹಾಗೆ ಇಂತಹ ವಿಶೇಷ ದಿನಗಳು ಅಂದರೆ ರಾಯರ ಆರಾಧನಾ ಸಮಯದಲ್ಲಿ ಮಾಡುವಂತಹ ಪೂಜೆ ವಿಶೇಷವಾದದ್ದು. ನನ್ನ ಹಸ್ಬೆಂಡ್ ರಾಯರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿದ್ದಾರೆ. ಈಗ ನಾನು ರಾಯರಿಗೆ ಗಂಧ ಮತ್ತು ಕುಂಕುಮದಿಂದ ಬೊಟ್ಟನ್ನು ಇಡ್ತಾ ಇದ್ದೀನಿ. ಬೃಂದಾವನಕ್ಕೆ, ರಾಯರ ಹಣೆಗೆ, ರಾಯರ ಕೈಗೆ ಮತ್ತು ಪಾದಕ್ಕೆ, ಕಾಮಧೇನುವಿಗೆ ಗಂಧ ಮತ್ತು ಕುಂಕುಮವನ್ನು ಇಡ್ತಾ ಇದ್ದೀನಿ. ರಾಯರನ್ನು ಪೂಜೆ ಮಾಡಬೇಕಾದ್ರೆ ಶ್ರದ್ಧಾ ಭಕ್ತಿ ಮತ್ತು ನಂಬಿಕೆಯಿಂದ ಪೂಜೆ ಮಾಡಬೇಕು ಮತ್ತು ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ರಾಯರ ಅಭಿಷೇಕ ಮಾಡಿದ ಪಂಚಾಮೃತವನ್ನು ಮನೆಯವರೆಲ್ಲರೂ ಪ್ರಸಾದ ಎಂದು ತಗೋಬೇಕು. ಈಗ ನಾನು ರಾಯರಿಗೆ ಹೂವಿನಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ಮಲ್ಲಿಗೆ ಹೂವು, ಸುಗಂಧರಾಜ ಹೂವು, ತುಳಸಿ, ಶಾವಂತಿಗೆ ಇದರಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ 354ನೇ ಆರಾಧನಾ ಮಹೋತ್ಸವದ ಪ್ರಯುಕ್ತ ರಾಯರ ಸೇವೆಯನ್ನು ಮನೆಯಲ್ಲೇ ಮಾಡ್ಕೊತಾ ಇದ್ದೀವಿ. ನೀವು ಸಹ ಇದೇ ರೀತಿ ಮನೆಯಲ್ಲಿ ಸರಳವಾಗಿ ರಾಯರ ಸೇವೆಯನ್ನು ಮಾಡ್ಕೋಬಹುದು. ಪ್ರತಿ ವರ್ಷ ನಾವು ರಾಯರಿಗೆ ಇದೇ ರೀತಿ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ವರ್ಷವೂ ಸಹ ನಾನು ಮನೆಯಲ್ಲಿ ರಾಯರ ಪೂಜೆಯನ್ನು ಮಾಡಿ ನಿಮ್ಮ ಜೊತೆನೂ ಸಹ ಶೇರ್ ಮಾಡ್ತಾ ಇದ್ದೀನಿ. ಹತ್ತಿರದ ಮಠಕ್ಕೂ ಸಹ ಹೋಗಿ ಸೇವೆಯನ್ನು ಸಲ್ಲಿಸಬಹುದು, ನಿಮ್ಮ ಅನುಕೂಲ. ರಾಯರಿಗೆ ಅಲಂಕಾರ ಮಾಡಿ ಆಯಿತು. ಈಗ ನಾನು 5 ತುಪ್ಪದ ಬತ್ತಿಗಳಿಂದ ರಾಯರಿಗೆ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಪ್ರತಿನಿತ್ಯ ನಾನು ರಾಯರಿಗೆ ತುಪ್ಪದ ಬತ್ತಿಗಳಿಂದ ಪೂಜೆಯನ್ನು ಸಲ್ಲಿಸ್ತಾ ಇರ್ತೀನಿ. ಇವತ್ತು ತುಂಬ ವಿಶೇಷವಾಗಿ ಅಭಿಷೇಕನ ಮಾಡಿ ಪೂಜೆನ ಮಾಡ್ತಾ ಇದ್ದೀವಿ. ನಾವು ನಮ್ಮ ಮನೆಯಲ್ಲಿ 3 ದಿನಗಳ ಕಾಲ ನಾವು ಅಭಿಷೇಕ ಮಾಡಿ ಪೂಜೆಯನ್ನು ಸಲ್ಲಿಸ್ತೀವಿ. ನಾವು ನಮ್ಮ ಮನೆಯಲ್ಲಿ ರಾಯರ ಆರಾಧನೆ ದಿವಸ ಹೇಗೆ ಮಾಡ್ತೀವಿ ಅಂತ ಇವತ್ತು ಪೂರ್ವಾರಾಧನೆ ಇದೆ, ಆಗಸ್ಟ್ 10ನೇ ತಾರೀಕು. ಇವತ್ತು ನಮ್ಮ ಮನೆಯಲ್ಲಿ ನಾವು ಪಂಚಾಮೃತ ಅಭಿಷೇಕ ಮತ್ತು ರಾಯರ ಪೂಜೆಯನ್ನು ನೆರವೇರಿಸಿದ್ದೀವಿ. ನಾಳೆ ಆಗಸ್ಟ್ 11 ಮಧ್ಯಾರಾಧನೆ ಇದೆ, ರಾಯರ ಮಠಕ್ಕೆ ಹೋಗಿ ಬರ್ತೀವಿ. 3 ದಿವಸನೂ ಸಹ ನಾವು ರಾಯರ ಆರಾಧನಾ ಮಹೋತ್ಸವವನ್ನು ಮನೆಯಲ್ಲೇ ಇದೇ ರೀತಿ ಮಾಡ್ತೀವಿ. ನಾನು 3 ದಿವಸನೂ ತಲೆಗೆ ಸ್ನಾನ ಮಾಡಿ, ನಾನು ನಮ್ಮ ಯಜಮಾನರು ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ಇದೇ ರೀತಿ ಪೂಜೆನ ನೆರವೇರಿಸ್ತೀವಿ. ನಮ್ಮ ಮನೆಯಲ್ಲಿ ಈ ರೀತಿ ರಾಯರ ಆರಾಧನಾ ಮಹೋತ್ಸವವನ್ನು ಆಚರಿಸ್ತೀವಿ. ನಮಗೆ ಈ ಆರಾಧನಾ ಸಮಯದಲ್ಲಿ ರಾಯರ ಮಠಕ್ಕೆ ಅಂದರೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಆಗಲಿಲ್ಲ, ಆದ್ದರಿಂದ ನಾವು ಮನೆಯಲ್ಲೇ ಈ ರೀತಿ ನೆರವೇರಿಸಿದ್ದೀವಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು.